ಆಚೆ ಜನ ಎಲ್ಲ ಬಿಗ್ ಬಾಸ್ ಮೇಲೆ ಸುದೀಪ್ ಅವ್ರ ಮೇಲೆ ಯಾಕಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಇದು ಬರೀ ಧ್ರುವಂತರು ಚಪ್ಪಾಳೆ ಕೊಟ್ಟರು ಅಂತನಾ? ಇದರಿಂದೇ ಇನ್ನೂ ತುಂಬ ನಡೆದೈತೆ. ಇದನ್ನು ನಾನು ಇವತ್ತು ಕ್ಲಿಯರಾಗಿ ಕ್ಲಾರಿಟಿ ಕೊಡ್ತೀನಿ. ಒಂದೇನಂದರೆ ಸುದೀಪ್ ಅವ್ರಿಗೆ ರಕ್ಷಿತ ಏನೇ ಮಾಡಲಿ ಅವ್ರಿಗಿಷ್ಟ ಆಗಲ್ಲ. ಅವ್ರು ಒಳ್ಳೇದು ಮಾಡಿದ್ರು ಅವ್ರಿಗೆ ಕೆಟ್ಟದಾಗಿ ಕಾಣಿಸುತ್ತೆ. ಏನಕ್ಕಂದರೆ ನಮಗಿಷ್ಟ ಇಲ್ಲದೆ ಇರೋರು ಏನೇ ಮಾಡಿದ್ರು ನಮಗಿಷ್ಟ ಆಗಲ್ಲ. ಆಚೆ ರಕ್ಷಿತನ ಇಷ್ಟಪಡೋ ಜನಗಳು ಸುದೀಪ್ ಅವ್ರು ಮಾಡ್ತಾ ಇರೋದು ಇಷ್ಟ ಆಗ್ತಾಯಿಲ್ಲ. ಧ್ರುವಂತ್ ಏನೇ ತಪ್ಪು ಮಾಡಲಿ ಇವರು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಧ್ರುವಂತ್ ಅವರು ಈ ವಾರ ಎಲ್ಲ ಏನೇನು ಮಾಡಿದ್ರು ಅಂತ ಎಲ್ಲರೂ ನೋಡಿದ್ರು. ಆದರೂ ಸೀಸನ್ನು ಕಿಚ್ಚನ ಚಪ್ಪಾಳೆ ಅಂತ ಕೊಟ್ಟರು. ಬರೀ ವಾರದ ಕಿಚ್ಚನ ಚಪ್ಪಾಳೆ ಅಲ್ಲ, ಇವ್ರಿಗೆ ಸ್ಪೆಷಲ್ಲಾಗಿ ಸೀಸನ್ ಕಿಚ್ಚನ ಚಪ್ಪಾಳೆ ಅಂತ ಕೊಟ್ಟವ್ರೆ. ಇವ್ರಿಗೆ ಧ್ರುವಂತ್ ಮೇಲೆ ಒಂದು ಸ್ಪೆಷಲ್ ಪ್ರೀತಿ ಇದೆ. ಮೊದಲಿಂದನೂ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ. ಅದು ತುಂಬ ಕಡೆ ನಡೆದಿದೆ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಧನುಷ್ ಜೊತೆ ರಿಷಾ ಅವರು ಇನ್ನೂ ಒಂದು ಇಬ್ಬರು ಮೂರು ಕೂತ್ಕೊಂಡು ಮಾತಾಡ್ತಾ ಇರ್ತಾರಲ್ಲಿ. ಆಗ ನೀನು ಧ್ರುವಂತ್ ಇಷ್ಟನಾ, ಧ್ರುವಂತನ ಪ್ರೀತಿ ಮಾಡ್ತೀಯ ಅಂತ ಕೇಳ್ತಾರೆ. ರಿಷಾ ಅದಕ್ಕೆ ಅಂತಾಳೆ. ಅದಕ್ಕೆ ಸುದೀಪ್ ಅವ್ರು ಬಂದುಬಿಟ್ಟು ರಿಷಾ ಹಂಗೆ ಮಾಡಿದ್ಲು ಅಂತ ಎಷ್ಟು ಬೈದರು ಅವಳನ್ನ, ರಿಷಾನ. ಯಾಕಂದರೆ ಆ ಜಾಗದಲ್ಲಿ ಧ್ರುವಂತ್ ಇದ್ದರು. ಆಮೇಲೆ ಗೆಸ್ಟ್ ಅಂತ ಬಂದಾಗ ಮಂಜು ಅವ್ರು ಬಂದಿದ್ದಾಗ ಗಿಲ್ಲಿಗೆ ನೀನು ಸೀರೆ ಉಟ್ಕೊಂಡು ಹುಡುಗಿ ಥರ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಒಂದು ಟಾಸ್ಕ್ ಕೊಡ್ತಾನೆ ಮಂಜು. ಆವಾಗ ಅವ್ನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಗಿಲ್ಲಿ ಇವನು ಧನುಷು ಅವ್ನ ಸೊಂಟ ನೋಡಿದ್ರೆ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ ಅಂತ ವಾಂತಿ ಬರೋಂಗೆ ಮಾಡ್ತಾನೆ. ಆವಾಗ ಧನುಷನ ಸುದೀಪ್ ಅವ್ರು ಏನೂ ಅನ್ನಲ್ಲ. ಆ ಜಾಗದಲ್ಲೂ ಅದೇ ರಿಯಾಕ್ಷನ್ ಕೊಟ್ಟಿದ್ದು, ಈ ಜಾಗದಲ್ಲೂ ಅದೇ ರಿಯಾಕ್ಷನ್ ಕೊಟ್ಟಿದ್ದು. ಆದರೆ ಆ ಜಾಗದಲ್ಲಿ ಸುದೀಪ್ ಅವ್ರ ಫೇವ್ರೇಟು ಧ್ರುವಂತ್ ಇದ್ದರು. ರಿಷಾನ ಅಷ್ಟೆಲ್ಲ ಬೈದರು. ತುಂಬಾ ಎಕ್ಸಾಂಪಲ್ ಇದೆ. ಈ ವಿಡಿಯೋಲಿ ತುಂಬ ದೊಡ್ಡದಾಗತ್ತೆ. ಇದರಲ್ಲೇ ಗೊತ್ತಾಗತ್ತಲ್ವಾ ಸುದೀಪ್ ಅವರು ಧ್ರುವಂತನ ಇಷ್ಟಪಡ್ತಾ ಇದ್ದಾರೆ ಅಂದ್ಬಿಟ್ಟು. ಜನಗಳಿಗೆ ಮೇಯ್ನ್ ಕೋಪ ಬರ್ತಾ ಇರೋದು ಎಲ್ಲಿ ಅಂದರೆ, ಗಿಲ್ಲಿ ಹತ್ರ ಯಾರೇ ಚೆನ್ನಾಗಿರಲಿ ಬಂದು ದೂರ ಮಾಡೋವರೆಗೂ ಸುದೀಪ್ ಸರ್ ಸಮಾಧಾನ ಇರಲ್ಲ. ನಾವು ಮೊದಲಿಂದ ನೋಡ್ಕೊಂಬಂದ್ಬಿಟ್ಟಿದ್ದೀವಿ. ಆಗ ರಘು ಬಂದರು, ರಘುನ ದೂರ ಮಾಡಿದ್ರು. ಆಮೇಲೆ ಕಾವ್ಯನ ದೂರ ಮಾಡಿದ್ರು. ಇವಾಗ ನಿನ್ನೆ ರಕ್ಷಿತನ ದೂರ ಮಾಡೋಕ್ಕೆ ನೋಡ್ತಿದ್ದಾರೆ. ಅದೇ ಜಾಗದಲ್ಲಿ ಅಶ್ವಿನಿದು ಧ್ರುವಂತದ್ದು ಚೆನ್ನಾಗೈತೆ, ಅವ್ರನ್ನ ದೂರ ಮಾಡಲ್ಲ ಇವರು. ನಿಮ್ಗೆ ಹೇಳಿದೆ ರಕ್ಷಿತ ನೋಡಿದ್ರೆ ಸುದೀಪ್ ಸರ್ಗೆ ಆಗಲ್ಲ ಅಂತ. ಮೊನ್ನೆ ಫ್ಯಾಮಿಲಿ ಮ್ಯಾಟ್ರ್ ಎತ್ತಿದ್ದೇ ರಾಶಿಕಾ. ಆಚೆ ಎಲ್ಲ ನೋಡ್ತಿದ್ದಾರೆ, ನಮ್ಮ ಮನೆಯವರು ಬಂದು ಹೇಳಿದ್ರು ಅಂತ ರಾಶಿಕಾನೇ ಹೇಳೋದು. ಅದಕ್ಕೆ ನಿಮ್ಮ ಫ್ಯಾಮ್ಲಿಯವ್ರು ಬಂದು ಹೇಳಿದ್ರು ಅಂತ ರಕ್ಷಿತಾ ಕೇಳ್ತಾಳೆ. ಅದಕ್ಕೆ ಸುದೀಪ್ ಸರ್ ಬಂದು ಇದಕ್ಕೆ ಜಸ್ಟಿಸ್ ಕೊಡಲೇ ಇಲ್ಲ. ರಕ್ಷಿತನ ಅಷ್ಟೆಲ್ಲ ಬೈದರು. ಯಾಕಂದರೆ ಸುದೀಪ್ ಸರ್ಗೆ ರಕ್ಷಿತಾ ಆಗಲ್ಲ ಅಂದರೆ ಅವಳ ಬಗ್ಗೆ ಮಾತಾಡಲೇಬಾರ್ದು, ಬಿಟ್ಬಿಡಬೇಕು. ಅವಳು ಚೆನ್ನಾಗಿ ಆಡ್ತಾ ಇರೋಳನ್ನ ಯಾಕೆ ಅವಳು ಆಟ ಕೆಡಿಸ್ಬೇಕು? ಮತ್ತು ನಾವು 3-4 ವಾರದಿಂದ ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಸುದೀಪ್ ಅವರು ಆ ಮನೇಲಿ ಏನೇನು ನಡೀತಾ ಅದ್ರ ಬಗ್ಗೆ ಏನೂ ಮಾತಾಡ್ತಾ ಇರಲ್ಲ. ಇವಾಗ ನಾವು ಎಂತೆಂಥ ಜಗಳ ನಡೀತು ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಅದ್ರ ಬಗ್ಗೆ ಏನು ಮಾತಾಡ್ತಾನೇ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನೀವು ಬಿಗ್ ಬಾಸ್ ನೋಡ್ತಾ ಇಲ್ಲ ಅನಿಸತ್ತೆ. ಸುಮ್ಮನೆ ಬಂದು ಅವ್ರು ಹೇಳೋದನ್ನು ನೀವು ಇಲ್ಲಿ ಮಾತಾಡ್ತಾ ಇದ್ದೀರಾ ಅನಿಸತ್ತೆ. ಕಾವ್ಯ ಗಿಲ್ಲಿನ ನಿನಗೆ ಸದರ ಕೊಟ್ಟು ನಾನು ತಪ್ಪು ಮಾಡಿದೆ ಅನ್ನೋದು ತುಂಬಾ ಓವರ್ ಆಗಾಡ್ತಿದ್ದಾಳೆ. ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡ್ಕೊಂಬಂದಿದ್ದು ಗಿಲ್ಲಿ. ಅವನು ಇವಾಗಲೂ ಬಿಡ್ತಾ ಇಲ್ಲ, ಇಷ್ಟು ಮಾಡಿದ್ರು ಇವಾಗಲೂ ಬಿಡ್ತಾ ಇಲ್ಲ ಅವನು. ಆದರೂ ಅವಳನ್ನ ಎಲ್ಲ ಕಡೆ ಪ್ರತಿಯೊಂದು ಕಡೆ ಅವನ್ನ ಕಂಡಮಾಗಿ ಮಾತಾಡಿ ಬಿಟ್ಕೊಡ್ತಾ ಅವಳೆ. ಈ ಧನುಷ್ ಅದು ಏನು ಅವಳಿಗೆ ಹೇಳೋನೋ ಗೊತ್ತಿಲ್ಲ, ಅದು ಏನು ತಲೆ ತುಂಬೋನೋ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಧನುಷ್ ಹೆಸರು ತೊಗೊತಾಳೆ, ಅವನ್ನೆಲ್ಲೂ ಬಿಟ್ಕೊಡಲ್ಲ ಇವಳು. ಗಿಲ್ಲಿ ಇದನ್ನು ಬಂದು ಹೊರಗಡೆ ನೋಡಿ, ಇದನ್ನು ಬಂದು ಅವಳ ಮುಖಾನ ಕೂಡ ನೋಡಬಾರ್ದು ಗಿಲ್ಲಿ. ಸಂಡೇ ಎಪಿಸೋಡಲ್ಲಿ ಇವತ್ತು ಗಿಲ್ಲಿನ ಅಷ್ಟು ಈಸಿಯಾಗಿ ಬಿಟ್ಕೊಟ್ಟು ಎಷ್ಟು ಕಂಡಮ್ ಮಾಡಿದ್ಲು. ಇನ್ನೂ ಒಂದು ವಾರ ಇದೆ. ಗಿಲ್ಲಿ ಇನ್ನು ಅವಳನ್ನ ನೋಡಲೂಬಾರ್ದು, ಅವಳ ಹತ್ರ ಮಾತಾಡ್ಸೋಕ್ಕೂ ಹೋಗಬಾರ್ದು. ಗಿಲ್ಲಿ ಬಿಟ್ಬಿಡ್ಬೇಕು ಅವಳನ್ನ. ಪಾಪ ಅವನು ಎಷ್ಟು ಸಪೋರ್ಟ್ ಮಾಡ್ತಾನೆ, ಬಿಟ್ಕೊಡ್ಬಾರ್ದು ಅಂತ ಅವನು ಫೈನಲ್ಗೆ ತೊಗೊಂಡು ಓಡಬೇಕು ಅಂತ ಮಾಡ್ತಾವನು ಪಾಪ. ಗಿಲ್ಲಿ ಹೆಂಗೆ ಕಾವ್ಯನ ಸಪೋರ್ಟ್ ಮಾಡ್ತಾನೋ ಹಂಗೆ ಕಾವ್ಯ ಹೋಗ್ಬಿಟ್ಟು ಧನುಷಿಗೆ ಸಪೋರ್ಟ್ ಮಾಡ್ಕೊಂಡು ಅವನ ಜೊತೆಲಿ ಹೋಗ್ತಾವಳೆ. ನೋಡೋರಿಗೆ ಯಾವ ರೀತಿ ಕಾಣಿಸತ್ತೆ ಇದು? ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.